ಅದು ಎಲ್ಲರ ಮನಸ್ಸನ್ನ ತಿಳಿಗೊಳಿಸ್ಬೇಕು. ಗಣಪತಿ ಅಂದ್ರೆ ಒಂದು ಹಬ್ಬ ಅಂದ್ರೆ ಸಮಾಜದ ಎಲ್ಲರ ಮನಸ್ಸನ್ನ ನೆಮ್ಮದಿಯಾಗಿಡಬೇಕು. ಆದ್ರೆ ಕೆಲವು ಕಡೆ ನಡೀತಾರೋ ಘಟನೆ ನೋಡಿದ್ರೆ ಹಬ್ಬಗಳೇ ಜನರ ಮನಸ್ಸನ್ನ ಯಾಕೋ ಕೆಡಿಸ್ತಾ ಇದ್ದಾವೆ. ಈಗ ಹಬ್ಬಗಳೇ ಕೆಡಿಸ್ತಾ ಇಲ್ಲ, ಹಬ್ಬದ ನಡುವೆ ಸೇರ್ಕೊಂಡವ್ರೆ ಕಿಡಿಗೇಡಿಗಳು. ನಮ್ಮ ಮದ್ದೂರು ಒಳೆ ಹನುಮನ ಸನ್ನಿಧಿ, ಉಗ್ರ ನರಸಿಂಹನ ಆವಾಸ ಸ್ಥಾನ, ಸತ್ಯಾಗ್ರಹ ಸೌಧ ಶಿವಪುರ, ಶಾಂತಿಪ್ರಿಯರ ನಾಡು ನಮ್ಮ ಮದ್ದೂರು. ಸ್ವಾತಂತ್ರ್ಯ ಚಳವಳಿಗೆ ಶಕ್ತಿ ತುಂಬಿದ ಮದ್ದೂರಲ್ಲಿ ಕೆಲವು ಕಿಡಿಗೇಡಿಗಳಿಂದ ಘರ್ಷಣೆ ಪ್ರಾರಂಭ ಆಗಿದೆ. ಇವತ್ತು ದೊಡ್ಡ ಗಲಾಟೆ ಆಯಿತು. ನೋಡಿ, ವ್ಯಾಧಿ ಎಲ್ಲಿಗೆ ಬರ್ತಿದೆ ಗೊತ್ತಾ? ತಲೆಗೆ ಬರ್ತಿದೆ ಎಲ್ರಿಗೂ. ಜಾತಿ ಅಮೂಲು, ನನ್ನ ಧರ್ಮವೇ ಶ್ರೇಷ್ಠ, ನಾನೇ ಶ್ರೇಷ್ಠ, ನಂದು ಬಿಟ್ಟರೆ ಯಾವ ಧರ್ಮನೂ ಸರಿ ಇಲ್ಲ ಅನ್ನುವಂಥ ಕೆಟ್ಟ ಬುದ್ಧಿಯಿಂದ ಇಡೀ ಸಮಾಜಕ್ಕೆ, ಸಮಾಜದ ನೆಮ್ಮದಿ ಕೊಳ್ಳಿ ಇಡ್ತಿದ್ದಾರೆ ಕೆಲವು ಜನ. ಇಲ್ಲಿ ಗಣಪತಿ ಮೆರವಣಿಗೆ ಹೋಗ್ಬಾರ್ದು, ಇಲ್ಲಿ ರಂಜಾನ್ ಮೆರವಣಿಗೆ ಹೋಗ್ಬಾರ್ದು ಅಂತ ಕಟ್ಪಾಡು ಹಾಕೊಳ್ಳಿಕ್ಕೆ ಏನ್ ಭೂಮಿಗೆ ಅಧಿಕಾರ ಏನ್ರಿ ನಮ್ಗೆಲ್ಲ? ಬರ್ತೀವಿ ಹೋಗ್ತೀವಿ ಒಂದ್ ದಿವ್ಸ ಎಲ್ಲರೂ ಹೋಗುವುದೇ, ಮುಸಲ್ಮಾನರಾದ್ರೂ ಹೋಗುವುದೇ, ಹಿಂದೂಗಳಾದ್ರೂ ಹೋಗುವುದೇ. ಜಾತಿ ಧರ್ಮ ಮೀರಿ ಬರೋದೇ ಸಾವು, ಹುಟ್ಟು ಮತ್ತು ಸಾವು, ಅದ್ರ ಮಧ್ಯೆ ಇರುವುದಷ್ಟೇ ಧರ್ಮ ಜಾತಿ ಅಲ್ಲ. ಎಷ್ಟು ಜನ ಸಂಭ್ರಮದಿಂದ ಹೋಗ್ತಿದ್ರು ಮೆರವಣಿಗೆ, ಗಣಪತಿ ಮೆರವಣಿಗೆ ಹೋಗ್ತಾ ಇತ್ತು. ಯಾರೋ 4 ಜನ ಕಲ್ತೂರಿದ್ರು, 4 ಜನ ಕಲ್ತೂರಿದ್ದು ಗಣಪತಿ ಮೇಲಲ್ಲ, ಇಡೀ ಮದ್ದೂರು ತಾಲೂಕಿನ ಜನರ ಮನಸ್ಸಿನ ಮೇಲೆ. ಇವತ್ತು ದೊಡ್ಡ ಘರ್ಷಣೆ, ದೊಡ್ಡ ಗಲಾಟೆ. ಇದನ್ನ ತಿದ್ದಬೇಕಾದವರು ಇದನ್ನ ಸರಿ ಮಾಡ್ಬೋದಪ್ಪ, ಅಪ್ಪ ಇಷ್ಟು ತಪ್ಪಾಗಿದೆ, ಇದನ್ನೇನಾದ್ರೂ ಮಾಡಿ ಅಲ್ಲೇ ಕಟ್ಟಾಕಿ ಮುಂದೆಲ್ಲೂ ಇಂಥದ್ದು ಆಗದಂಗೆ ತಡಿಬೇಕು ಅಂತ ಪ್ರಯತ್ನ ಮಾಡಬೇಕು. ಆದ್ರೆ ಹಂಗೆ ಮಾಡ್ತಿಲ್ರಿ. ಈಗ ಬಂದವರೆಲ್ಲ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಆ ಗಲಾಟೆ ಸ್ವಲ್ಪ ರಾಜ್ಯ ಮಟ್ಟಕ್ಕೆ ಮುಟ್ಟು ಪ್ರಯತ್ನ ಮಾಡ್ತಾವೆ. ಇದೇ ಕೆಟ್ಟ ಮನಸ್ಥಿತಿ. ಯಾತ್ರೆ ನಿಂಗಾಯ್ತು. ಮೊನ್ನೆ ಸಾಗರದಲ್ಲಿ ಪುಟ್ಟ ಮಗು ಮಾಡಿ ಮೇಲೆ ನಿಂತು ಗಣಪತಿ ಮೇಲೆ ಉಗುಳ್ತಾದೆ. ಆ ಮಗು ಗೊತ್ತಾ ನಾನು ಉಗುಳ್ಬೇಕಂತ? ಆ ಮನೆ ಸಂಸ್ಕಾರ ಆ ಮಗು ನಂಗೆ ಮಾಡಿದೆ ಅಂತ ಅರ್ಥ, ಇನ್ನೇನಿಲ್ಲ. ಯಾರಾದ್ರೇನು ಧರ್ಮದ ಹಮಲು ಹತ್ತಬಾರ್ದು, ಇಷ್ಟು ಕೆಟ್ಟದಾಗ ಹತ್ತಬಾರ್ದಿತ್ತು, ಹತ್ತುಬಿಟ್ಟಿದೆ ಈಗ. ಆದರೆ ದುರಂತ ಏನು ಗೊತ್ತಾ? ಇಂಥ ಸಮಯದಲ್ಲಿ ಬರೋದಿಲ್ಲ ಯಾರು, ನಮ್ಮ ಸ್ವಾಮೀಜಿಗಳು, ಮುಸಲ್ಮಾನ್ ಧರ್ಮಗುರುಗಳೇ ಆಗ್ಬೋದು, ಇಂಥ ಟೈಮಲ್ಲಿ ಬರಲ್ಲ ಬೀದಿಗವರು. ಈಗ ಬರಬೇಕಲ್ವಾ? ನಮ್ಮ ಜಾತಿಯವರು ಮುಖ್ಯಮಂತ್ರಿ ಆಗಲಿ, ನಮ್ಮ ಜಾತಿಯವರು ಮಂತ್ರಿ ಆಗಲಿ, ನಮ್ಮ ಜಾತಿಯವರೆಲ್ಲ ಒಗ್ಗಟ್ಟಾಗ್ಮೆ ಅಂತವೆಲ್ಲ ಈಗ ಬರಬೇಕಲ್ವಾ? ಈಗ ಹೇಳ್ಬೇಕಲ್ವಾ ದಾರಿ, ಈಗ ಹೇಳ್ಬೇಕಲ್ವಾ ನೀತಿ? ಹಿಂದೂಗಳ ತಪ್ಪು ಮಾಡಿದ್ರೆ ಧರ್ಮಗುರುಗಳು, ನಮ್ಮ ಸ್ವಾಮೀಜಿಗಳು ಎಚ್ಚರಿಸಬೇಕು. ಹಾಗೆ ಒಬ್ಬ ಮುಸಲ್ಮಾನ ತಪ್ಪು ಮಾಡಿದ್ರೆ ಅಲ್ಲೂ ಧರ್ಮಗುರುಗಳಿದ್ದಾರೆ, ಬಂದು ನೇರವಾಗಿ ರಸ್ತೆಯಲ್ಲಿ ನಿಂತು ಬೈಬೇಕು ಅವ್ರನ್ನ, ತಪ್ಪು ನೀವು ಮಾಡ್ತಿರೋದು ಅಂತ. ಸರ್ಜನ್ಗಳವರು, ಸರ್ಜನ್, ನಾವೆಲ್ಲ ಸಾಮಾನ್ಯ ಡಾಕ್ಟರ್ ತೋರಿಸೋ ಕಾಯಿಲೆ ಅಲ್ಲ, ಅದು ಸರ್ಜನ್ನೇ ಬರ್ಬೇಕು, ಅವರೇ ಸರ್ಜನ್, ಸಮಾಜಕ್ಕೆ ಸರ್ಜನ್ ಇದ್ದಂಗೆ. ಯಾರು ಪಾದ್ರಿಗಳಾಗ್ಬೋದು, ಧರ್ಮಗುರುಗಳಾಗ್ಬೋದು, ಮಠಾಧಿಪತಿಗಳಾಗ್ಬೋದು. ಈ ಸಮಯದಲ್ಲಿ ಬಂದ್ರಪ್ಪ ನೀವು ನಿಮ್ಮ ಒಂದು ರಾಜಕೀಯದಲ್ಲಿ ಮುಂತರಕ್ಕೆ ಬರ್ತೀರಿ, ಮಡತಲ್ಲಿ ದುಡ್ಡು ಇಟ್ಕೊಳಕ್ಕೆ ಬರ್ತೀರಿ. ಧರ್ಮಗಳು ಆಗ್ಬಿಟ್ಟು ನೀವೆಲ್ಲೋ ಕುಂತ್ಕೊಂಡು ನಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮ ಎಲ್ಲ ಹೊಡೆದಾಕಿ ಅಂತೀರಿ. ಈ ಕೆಟ್ಟ ಬುದ್ಧಿ ಬಿಡ್ರಿ, ನಿಮ್ಮಿಂದಾನೇ ಇವತ್ತು ಈ ಸ್ಥಿತಿಗೆ ಬಂದಿರೋದು. ಅದಕ್ಕೆ ದಯಮಾಡಿ ಮತ್ತೆ ನಮ್ಮ ಜನ ತಾಳ್ಮೆ ಕಳ್ಕೋಬಾರ್ದು, ಪ್ರತಿಭಟಿಸ್ಬೇಕು, ಅದು ನಮ್ಮ ಹಕ್ಕು. ತಪ್ಪಾಗಿದೆ, ಪ್ರತಿಭಟಿಸೋಣ. ಹಂಗಂತೇಳಿ ಇದನ್ನೇ ಒಂದು ಉದ್ದೇಶವಾಗಿ ಇಟ್ಕೊಂಡು ಯಾರನ್ನೋ ಒಬ್ರು ತೇಜೋವಧೆ ಮಾಡೋದು, ಯಾರೋ ಒಬ್ರನ್ನ ಬಾಯಿಗೆ ಬಂದಂಗೆ ಬೈಯೋದು, ಇದೇ ಸಮಯ ಅನ್ಕೊಂಡು 2 ಕೋಮುಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ದಯಮಾಡಿ ಮಾಡಬೇಡ್ರಿ. ಕಾರಣ ಏನು ಗೊತ್ತಾ? ಕೆಟ್ಟವ್ರೆಲ್ಲ ಕಡೆ ಇದ್ದಾರೆ, ಏನು ಒಳ್ಳೆಯವರೆಲ್ಲ. ಅವ್ರು ಮಾತ್ರ ಕೆಟ್ಟವರು, ಆ ಜಾತಿ ಅಲ್ಲ, ಈ ಧರ್ಮ ಕೆಟ್ಟೋದಲ್ಲ. ಒಂದು ಗುಡ್ದು ಅಣ್ಣ ತಮ್ಮದಿರೇ ಕೆಟ್ಟವ್ರು ಅವ್ರಿ. 6.5 ಗುಂಟೆ ಭೂಮಿಗೆ ಶ್ರೀರಂಗಪಟ್ಟಣದಲ್ಲಿ ತಮ್ಮ ಅಣ್ಣನ ಕೊಚ್ಚಿ ಬಿಸಾಕ್ಬಿಟ್ಟ. 6.5 ಗುಂಟೆಗೆ. ಯಾವ ಧರ್ಮ ಅವನು? ಒಂದೇ ತಾಯಿ ಹೊಟ್ಟೆಲಿ ಹುಡ್ತವ್ರು, ಒಂದೇ ರಕ್ತ ಹಂಚ್ಕೊಂಡವ್ರು. ಮತ್ತೆ ದ್ವೇಷ ಕೆಟ್ಟದ್ದು ಒಂದೇ ಜಾತಿಗೆ ಸೀಮಿತ ಅಂತೂ ಅಲ್ಲ. ಈ ದುರ್ಬುದ್ಧಿ ಬೇಡ, ಈ ದುರ್ಗಣಗಳು ಬೇಡ. ಗಣಪತಿ ಇಟ್ಕೊಂಡಿದ್ದೀವಿ, ಭಗವಂತನ ಮುಂದೆ ಒಳ್ಳೆ ನಡತೆ ಇರಲಿ. ನನ್ನ ಬೀದಿಲಿ ನೀ ಬರಬೇಡ ಅನ್ನೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಮ್ಮ ಮಸೀದಿ ಮುಂದೆ ಹೋಗ್ಬಾರ್ದು ಅನ್ನೋದು ತಪ್ಪೇ ರೀ. ಕಾರಣ ಏನು ಗೊತ್ತಾ? ನಾನು ಮಸೀದಿ ಕಟ್ಟಿದ್ದೀನಿ, ನಾನು ಮಂದಿರ, ದೇವಸ್ಥಾನ, ಮಧುರಮ್ಮನ ದೇವಸ್ಥಾನ ನಾವು ಕಟ್ಟಿದ್ದೀವಿ. ಮಧುರಮ್ಮ ಕಟ್ಕೊಂಡಿಲ್ಲ ಇಲ್ಲಿ ಅಮ್ಮ, ಅವಳು ಮರದ ಕೆಳಗಿದ್ರು ಸಂತೋಷವಾಗಿರ್ತಾಳೆ ಆ ತಾಯಿ. ಪ್ರಕೃತಿ ನಡುವೆ ನಿಂತು ಬೀದಿನಲ್ಲಿ ನಮಾಜ್ ಮಾಡಿದ್ರು ಅಲ್ಲ ಸಂತೋಷ ಪಡ್ತಾನ್ರಿ. ನೀವು ಮಸೀದಿ ಕಟ್ಕೊಂಡು ಇಲ್ಲಿ ಬರಬೇಡ ಅನ್ನಕ್ಕೆ ನೀವ್ಯಾರು? ದೇವಸ್ಥಾನ ಕಟ್ಕೊಂಡು ಇಲ್ಲಿ ಬರಬೇಡ ಅನ್ನಕ್ಕೆ ನೀವ್ಯಾರು? ಆಲೋಚನೆ ಮಾಡಬೇಕು. ಯಾಕೆ ಅಂದರೆ ನೀವು ಮಾಡೋ ಕೆಲಸದಿಂದ ಲಕ್ಷಾಂತರ ಜನ ನಿದ್ದೆ ಮಾಡ್ತಿಲ್ಲ ರಾತ್ರಿ. ತಪ್ಪಾಗೋದು ಬೇಡ, ಒಳ್ಳೆಯವರಾಗಿ ಬದುಕೋಣ. ಇನ್ನು ಮುಂದೆಂದು ಈ ಗಣೇಶೋತ್ಸವದಲ್ಲಿ ಇಂಥ ಘಟನೆ ನಡೀದೇ ಹೋಗಲಿ.
ನನ್ನ ದಯಮಾಡಿ ಎಲ್ಲ ಯುವ ಬಂಧುಗಳು ಎಚ್ಚರವಾಗಿರಿ. ಕಿಡಿಗೇಡಿಗಳ ಮಾತಿಗೆ ಬಲಿಗಾಗಬೇಡಿ, ಕಿವಿ ಕೊಡಬೇಡಿ. ಕೇಸ್ ಹಾಕ್ಸ್ಕೊಂಡು ಜೈಲು ಸುತ್ತೋ ಕೆಲಸ ಬೇಡ. ಯಾರ್ದೋ ಮಕ್ಕಳು ದೊಡ್ಡವರಾಗಲಿಕ್ಕೆ, ಯಾರೋ ಒಬ್ಬ ಅಧಿಕಾರಕ್ಕೆ ಬರಲಿಕ್ಕೆ ಅಮಾಯಕ ಬಡ ಮಕ್ಕಳನ್ನ ಬಲಿ ಕೊಟ್ಟು ಬಿಡ್ತಾರೆ. ದಯಮಾಡಿ ಎಚ್ಚರವಾಗಿರಿ. ನಿಮ್ಮನ್ನು ನಂಬಿದ ಕುಟುಂಬ ಇದೆ, ಧರ್ಮ ರಕ್ಷಣೆನೂ ಮಾಡೋಣ, ನನ್ನ ಕುಟುಂಬದ ಯೋಚನೆನೂ ಇರಲಿ, ಸಮಾಜ ಸ್ವಾಸ್ಥ್ಯ ಕಾಪಾಡೋಣ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ.